ಗುಡ್ಡದ ಹತ್ರ ಇದೆ. ಆ ಕಡೆ ಈ ಕಡೆ ಒಳ್ಳೆ ಬೆಟ್ಟ ಗುಡ್ಡ, ಒಳ್ಳೆ ವಾತಾವರಣ. ಆಮೇಲೆ ಇಲ್ಲಿ ಕೆಳಗಡೆ ಚಾನಲ್ ಇದೆ, ಜೋಡಿ ಚಾನಲ್, ಇಲ್ಲಿ ನೋಡ್ಬೋದು ನೀವು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಣಿವೆ ಬೆಳಚಿ. ಗಾಯ್ಸ್ 550 ರೂಪಾಯಿ ಅಂತ ಹೇಳ್ತಾ ಅಣ್ಣ, ಅಂದ್ರೆ ನಾನು 400 ರೂಪಾಯಿ ತಗಂತ ಹೇಳಿದೆ. ಒಂದೇ ಮಾತಿಗೆ 400 ರೂಪಾಯಿ ತಗಂತು. ಅಣ್ಣ 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 ಅಣ್ಣ. ಇವತ್ತಿನ ಹೊಸ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗಾಯ್ಸ್. ನಮ್ಮ ಮಾವನಿಗೆ ಹುಷಾರಿಲ್ಲ ಅಂತೆ, ನಮ್ಮ ಅಕ್ಕನ ಗಂಡನಿಗೆ. ಅದೇ ನೀನು ಹೋಗಿದ್ನಲ್ಲ ಊಟ ಮಾಡೋದಕ್ಕೆ, ನಮ್ಮ ಅಕ್ಕನ ಗಂಡನಿಗೆ ಹುಷಾರಿಲ್ಲ ಅಂತೆ. ಕಾಲ್ ಜಾರಿ ಮನೇಲೆ ಕಾಲ್ ಜಾರಿ ಬಿದ್ದು ಸ್ವಲ್ಪ ಎದೆ ಹತ್ರ ಹೊಡ್ತಾ ಬಿದ್ದೈತಂತ. ಇದೆ ಅಂದ್ರೆ ಪೆಕ್ಕೆಲುಬು ಹತ್ರ. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿನಿ ಅವ್ರಿಗೆ ತೋರ್ಸೋದಕ್ಕೆ. ಇಲ್ಲೇ ಹಣೆಬೀಳ್ಚಿ ಗೌರ್ಮೆಂಟ್ ಆಸ್ಪತ್ರೆಗೆ. ಇವಾಗ ಬಂದೆ, ಮನೆಯಲ್ಲಿದ್ದೆ, ಎಲ್ಲ ಹೋಗಿಲ್ಲ ಇವತ್ತು. ಹುಷಾರಿಲ್ಲ ಅಂತಂದ್ರಲ್ಲ, ಹಂಗೆ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದೀನಿ. ಏನು ಊಟ ಮಾಡಕ್ ಹೋಗಿದಾರ? ಇದೇ ಡಾಕ್ಟರ್ ರೂಮ್. ಡಾಕ್ಟರ್ ಆಫೀಸ್ ರೂಮ್ ಒಳಗಡೆ ಕುಂತಿದಾರಂತೆ, ಸೈನ್ ಮಾಡಕ್ ಹೋಗಿದ್ದಾರೆ ಊಟ ಮಾಡಿ. ಹಾಗಾದ್ರೆ ಊಟ ಟೈಮ್ ಆಗೈತಲ್ಲ, ಅದಕ್ಕೆ ಈಗ ಬರ್ತಾರಂತೆ. ಕುಂದ್ರಿಸಿದಿನಲ್ಲಿ ಚೆನ್ನಾಗ್ ನೋಡ್ತಾರ ಇಲ್ಲಿ ನಮ್ ಡಾಕ್ಟರ್. ಕಣೆಬೀಳ್ಚಿ ಗೌರ್ಮೆಂಟ್ ಹಾಸ್ಪಿಟಲ್. ಎಲ್ಲ ಐತೈತೆ ಹಿಂದ್ಗಡೆನ. ಏನಾಗಲ್ಲ. ಮೊನ್ನೆ ಬಿದ್ದಿದ್ದು ಮೊನ್ನೆ ತೋರ್ಸದ್ ಬಿಟ್ಟು ಇವತ್ತು ಬಂದೈತಿ. ಮನೆಗೆ ನೀರ್ ಹಾಕಿದ್ರಂತೆ, ನೀರ್ ಕಾಲ್ ಜಾರಿ ಬಿದ್ದಾರೆ. ಇದು ಟೈಲ್ಸ್ ಇರ್ತಾವ. ಗಾಯಸ್ ಡಾಕ್ಟರ್ ಇನ್ನು ಸೈನ್ ಮಾಡಕ್ ಕುಂತಿದ್ದಾರೆ. ಸೈನ್ ಮಾಡಿ ನಮ್ಮ ಮಾವನಿಗೆ ನೋಡ್ಬೋದು ಅವರು. ಒಂದ್ 5 ನಿಮಿಷದಲ್ಲಿ ಬರ್ಬೋದು. ಸ್ವಲ್ಪ ಹೊರಗಡೆ ಬಂದು ನಿಮ್ಗೆ ಸ್ವಲ್ಪ ಇಲ್ಲಿ ನಮ್ಮ ವಾತಾವರಣ ಯಾವ ತರ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ತರ ಇದೆ ನಮ್ ಕಡೆ ವಾತಾವರಣ. ಆಸ್ಪತ್ರೆ ಹತ್ರ ಸುತ್ತಮುತ್ತ ಯಾವುದೇ ಮನೆ ಅವೆಲ್ಲ ಇಲ್ಲ. ಚೆನ್ನಾಗೈತಿ ಪ್ಲೇಸ್. ಗುಡ್ಡದಿಂದ ಮೇಲೆ, ಗುಡ್ಡದ ಹತ್ರ ಇದೆ. ಆ ಕಡೆ ಈ ಕಡೆ ಒಳ್ಳೆ ಬೆಟ್ಟ ಗುಡ್ಡ, ಒಳ್ಳೆ ವಾತಾವರಣ. ಆಮೇಲೆ ಇಲ್ಲಿ ಕೆಳಗಡೆ ಚಾನಲ್ ಇದೆ, ಜೋಡಿ ಚಾನಲ್, ನೋಡ್ಬೋದು ನೀವು. ನೀರು ಕಮ್ಮಿ ಆಗೈತಿ. ಒಂದ್ ವಾರ ಆಯ್ತು ಗೇಟ್ ಬಂದ್ ಮಾಡಿ. ನೀರ್ ಕಮ್ಮಿ ಆಗೈತೆ. ಅದೇ ಮೊನ್ನೆ ಮೀನ್ ಹಿಡಕ್ ಹೋಗಿದ್ವಲ್ಲ ನಾವು ನಮ್ಮ ಫ್ರೆಂಡ್ಸ್ ಮೀನ್ ಹಿಡಕ್ ಹೋಗಿದ್ವಲ್ಲ, ಇದೇ ಚಾನಲ್. ಮೇಲ್ಗಡೆ ಹೋಗಿದ್ವಿ ಮೀನ್ ಹಿಡಿಯೋದಕ್ಕೆ. ಇದು ಹಾಸ್ಪಿಟ್ಲ್ ಮುಂಭಾಗನೇ ಇದು ಚಾನಲ್ ಇರೋದು, ಜೋಡಿ ಚಾನಲ್. ಚೆನ್ನಾಗಿದೆ ಇಲ್ಲ ಪ್ಲೇಸ್, ತುಂಬಾ ಚೆನ್ನಾಗಿದೆ. ಒಳ್ಳೆ ವಾತಾವರಣ. ಇಲ್ಲಿಂದ ಊರು ಈ ಕಡೆ ಒಂದು 1/2 ಕಿಲೋಮೀಟರ್, ಈ ಕಡೆ ಒಂದು 200 ಮೀಟರ್ ಇರ್ಬೋದು ಮೋಸ್ಟ್ಲಿ. 200 ಅಲ್ಲ, 20 ಮೀಟರ್ ಇದೆ. ಈ ಕಡೆ ಒಂದು 50 ಮೀಟರ್, ಅಂದ್ರೆ 1/2 ಕಿಲೋಮೀಟರ್ ಇದೆ ಕೆಳಗಡೆ. ಆ ಕಡೆ ಹುಡುಗರು ಆಟ ಆಡೋದಕ್ಕೆ ಒಳ್ಳೆ ಪ್ಲೇಸ್ ಇದೆ. ಗ್ರೌಂಡ್ ತರ ಕ್ರಿಕೆಟ್ ಆಡ್ತಾ ಇದಾರೆ ಹುಡುಗರು. ಡಾಕ್ಟರ್ ಕಾರ್ ನಿಲ್ಸಿದಾರಲ್ಲಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಣಿವೆ ಬೆಳಚಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಎಸ್, ನಮ್ಮ ಮಾವನಿಗೆ ಆಸ್ಪತ್ರೆಗೆ ತೋರಿಸಿದ್ಮೇಲೆ ಬ್ಯಾಂಕಿಗೆ ಹೋಗ್ಬೇಕಂತೆ. ಅವ್ರದ್ದು ಅಕೌಂಟ್ ಏನೋ ಡೆಡ್ ಆಗಿದೆ ಅಂತೆ. ಅಕೌಂಟ್ ಅಂದ್ರೆ ಅಕೌಂಟ್ ಅಲ್ಲಿ ಅಮೌಂಟ್ ಹಾಕಿ ತುಂಬಾ ದಿನ ಆಗೈತೆ, ಅವ್ರ 1 ವರ್ಷ ಆಗಿರ್ಬೋದು ಮೋಸ್ಟ್ಲಿ. ಅದಕ್ಕೋಸ್ಕರ ಅಕೌಂಟ್ ಡೆಡ್ ಆಗೈತೆ. ಈಗ ಹೋಗಿ ಮತ್ತೆ ರಿನ್ಯೂ ಮಾಡಿಸ್ಬೇಕು, ಚಾಲ್ತಿ ಮಾಡಿಸ್ಬೇಕಂತೆ ಇವಾಗ ಹೋಗಿ. ಅದಕ್ಕೆ ಫಾರಂ ಎಲ್ಲ ತಗೊಂಬಂದಿದ್ರು ಮೊನ್ನೆ, ಎಲ್ಲ ಫಿಲಪ್ ಮಾಡಿದ್ದೀನಿ. ಇವಾಗ ಆಸ್ಪತ್ರೆಗೆ ತೋರಿಸಿ ಬ್ಯಾಂಕಿಗೆ ಹೋಗಿ 6 ದಿನ ಕೊಟ್ರೆ ಮತ್ತೆ ರೀಓಪನ್ ಮಾಡ್ತಾರೆ ಅಕೌಂಟ್ ರೀಓಪನ್ ಆದ್ಮೇಲೆ ಅಲ್ಲೇ ಸ್ವಲ್ಪ ಬಸಪಟ್ಟಣದಲ್ಲಿ ಶಾಪಿಂಗ್ ಮಾಡೋದಿದೆ, ಮಾಡಿ ಮತ್ತೆ ಮನೆಗೆ ಬರ್ಬೇಕು. ಬಂದಿರ್ಬೋದು ಮೋಸ್ಟ್ಲಿ ಡಾಕ್ಟರ್. ಹೋಗ್ತಾ ಇದೀನಿ ನೋಡೋದಿಕ್ಕೆ ಇವಾಗ. ಡಾಕ್ಟರ್ ಬಂದಿರ್ಬೋದು. ಜನ ಜಾಸ್ತಿ ಇಲ್ಲ ಇವತ್ತು. ಹೋಗಿದ್ದಾರೆ. ಇವತ್ತು ಜನ ಜಾಸ್ತಿ ಇಲ್ಲ.
ಹಾಸ್ಪಿಟ್ಲಲ್ಲಿ ಇದೇ ತರ ಇರ್ಬೇಕು, ಜನ ಕಮ್ಮಿ ಇದ್ರೆ ಒಳ್ಳೇದು, ಅಂದ್ರೆ ಎಲ್ರು ಆರೋಗ್ಯವಾಗಿದ್ದಾರೆ ಅಂತ ಅರ್ಥ. ನಮ್ಮ ಮಾವ ಬಂದ್ರು. ಏನ್ ಮಾವ ಇಂಜೆಕ್ಷನ್ ಮಾಡಿದ್ರ? ಮಾತ್ರ ಕೊಟ್ಟಿದ್ರ ಇಂಜೆಕ್ಷನ್ ಮಾಡಿ? ಊಟಕ್ಕೆ ಮುಂಚೆ, ಊಟ ಆದ್ಮೇಲೆ. ಊಟಕ್ಕೆ ಮುಂಚೆ ಒಂದು, ಊಟ ಆದ್ಮೇಲೆ 3. 4 ಐಟಮ್, 4 ಮಾತ್ರೆ. ಬರ್ರಿ ಅದನ್ನ ಬ್ಯಾಂಕಿಗೆ ಇವಾಗ. ಗಾಯ್ಸ್ ಬ್ಯಾಂಕ್ ಹತ್ರ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಹೋಗೋಣ. ಗಾಯ್ಸ್ ಬ್ಯಾಂಕಿಗೆ ಬಂದ್ವಿ, SBI ಬ್ಯಾಂಕ್ ಹೊಂಡಸ್ಥಳ ಬ್ರಾಂಚ್. ಒಳಗಡೆ ಹೋಗಿ ಅದು ಅಪ್ಲಿಕೇಶನ್ ಫಿಲ್ ಮಾಡಿದ್ನಲ್ಲ ಅದನ್ನ ಕೊಟ್ಟು ಅಕೌಂಟ್ ನ ರೀಓಪನ್ ಮಾಡಿಸ್ತೀನಿ ಇವಾಗ ನಮ್ಮ ಮಾವಂದು. ಇದೇ ನೋಡಿ ಬ್ಯಾಂಕ್ ನಮ್ದು, ಅಲ್ಲೇ ಕೊಡೋದು. ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ಬ್ಯಾಂಕ್ ಅಲ್ಲಿ ಕೆಲಸ ಆಗಿಲ್ಲ, ಆಧಾರ್ ಕಾರ್ಡ್ ಜೆರಾಕ್ಸ್ ಕೇಳಿದ್ರು, ಅದಕ್ಕೆ ಮನೆಗೆ ಹೋಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿ ಅಪ್ಲಿಕೇಶನ್ ಗೆ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ ಕಳಿಸ್ತೀನಿ ಇವಾಗ. ನಾನ್ ಬರೋದಿಲ್ಲ, ಅವ್ರನ್ನ ಕಳಿಸ್ತೀನಿ. ನಮ್ಮ ಮಾವನಿಗೆ ತೋರಿಸಿದೀನಿ ಅದು ಎಲ್ಲಿ ಕೊಡ್ಬೇಕು ಅಂತ ಹೇಳಿ ಕೌಂಟ್ರನ್ನ. ನಮ್ಮ ಮಾವ ಚಿಕನ್ ತಗೊಂತೀನಿ ಅಂತ ಹೇಳಿತು, ಅದಕ್ಕೆ ಚಿಕನ್ ಅಂಗಡಿ ಕರ್ಕೊಂಡ್ ಬಂದಿದೀನಿ. A1 ಚಿಕನ್ ಸೆಂಟರ್ 3-4 ಸಾಲಿಡ್ ಚಿಕನ್ ಅಂಗಡಿ ಇದಾವೆ. ಎಲ್ಲರೂ ತಗೋಗ ಅಂತಂದ್ರೆ ಇಲ್ಲಿ ಬಂದು ತಗೊಂಡ್ರೆ ಚಿಕನ್. ಚಿಕನ್ ತರೋದಕ್ಕೆ ಅಲ್ಲಿ ನಿಂತಿದ್ದೆ ನಮ್ಮ ಮಾವನ ಮನೇಲಿ ಇವತ್ತು ಚಿಕನ್ ಸಾಂಬಾರ್. ನಾನು ತಗೋಬೇಕಂತ ಇದ್ದೆ, ಬಟ್ ನೋಡ್ತೀನಿ ಸಾಯಂಕಾಲ ನೋಡ್ತೀನಿ. ಅಲ್ಲ ನಮ್ಮೂರಲ್ಲೇ ಇದೆ ಚಿಕನ್ ಅಂಗಡಿ, ಅಲ್ಲೇ ನೋಡ್ತೀನಿ. ಗಾಯ್ಸ್ ಇಲ್ಲಿ ಹಾರ್ಡ್ವೇರ್ ಅಂಗಡಿಗೆ ಹೀಟರ್ ತಾನ ಅಂತ ಬಂದಿದೀವಿ ನಮ್ಮ ಮಾವನಿಗೆ. ಹೊಸ ಮನೆ ಹೊಸ ಹೀಟರ್ ಇದು ನೋಡಿ, ಹಾರ್ಡ್ವೇರ್ ಅಂಗಡಿ ಹೊಸಪಟ್ಟಣದ್ದು. ಸುಮಾರು ಒಂದು 120ರಿಂದ 150 ಅಡಿ ಉದ್ದ ಇದೆ ಹಾರ್ಡ್ವೇರ್ ಅಂಗಡಿ. ಎಲ್ಲಾ ತರ ಸಾಮಾನು ಸಿಗುತ್ತೆ, TV, ಮೊಬೈಲ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ವಗೇರಾ ಎಲ್ಲ ಸಿಗತ್ತೆ. ಹೀಟರ್ ಹುಡುಕ್ತಾ ಇದಾರೆ ಅಣ್ಣ. ಹಾ ಕಾಪರ್ ಇಂದ ಕೊಡ, ಅದೇ ಕಾಪರ್ ಇಂದ ಕೊಡು, ಅದು ಕೊಡು. ಒಂದು ವರ್ಷ ಗ್ಯಾರಂಟಿ ಇರುತ್ತೆ, ಏನೇ ಪ್ರಾಬ್ಲಮ್ ಆದ್ರೂ ಪೀಸ್ ಟು ಪೀಸ್. ಇವ್ರು ನೋಡ್ರಿ, ನಾವು ಏನೇ ತಗೊಂಡ್ರಿ ಇವ್ರ ಹತ್ರನೇ ತಗೊಳೋದು. ಎಲ್ಲಾ ಐಟಮ್ ಸಿಗತ್ತೆ ಇಲ್ಲಿ. ಬಿಯರ್, TV, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕುಕ್ಕರ್, ಫ್ಯಾನ್, A to Z. ಒಂದು 150 ಅಡಿ ಉದ್ದ ಇದೆ. ಎಲ್ಲಾ ತರ ಸಾಮಾನು ಸ್ಟಾಕ್ ಮಾಡ್ಬಿಟ್ಟಿದ್ದಾರೆ. ಇಂಥದ್ದಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ನೋಡಿ. ನೋಡಿ ಇದು ಕನ್ನಡಿಗಳು ಹಂಗ ನೋಡವು. ಇದು ಫ್ರಿಡ್ಜ್, ಒಳಗಡೆ ಎಲ್ಲ ಐಟಮ್ ಸ್ಟಾಕ್. ನಮ್ಮ ಹುಡುಗ ಒಬ್ಬ ಇಲ್ಲಿ ಕೆಲಸ ಮಾಡ್ತಿದ್ದ, ಅವನ್ ಎಲ್ಲಿ ಕುಂತಾನೋ ಗೊತ್ತಿಲ್ಲ. ಅಲ್ಲೆಲ್ಲಿ ನೆನೆದವರ ಮನದಲ್ಲಿ ಊಟ ಮಾಡ್ತದ ನಮ್ಮ ಬಳಿಯ. ಮಾಡಿ ಅವನು ಊಟ ಮಾಡೋ ಸೌಂಡ್ ಕೇಳೇ ಗೆಸ್ ಮಾಡಿದೆ ನಾನು. ಇಲ್ಲಿ ಕರೆಕ್ಟ್ ಊಟ ಟೈಮಿಗೆ ಬಂದಿದ್ದೀವಿ, ಊಟ ಮಾಡ್ತಾ ಇದ್ರೆ ಒಳಗಡೆ ಕುಂತ ಪಾಪ. ನೋಡಿ ಗಾಯ್ಸ್ ಎಷ್ಟು ಉದ್ದ ಇದೆ. ಮೇಲ್ಗಡೆ ಎಲ್ಲ ತಗಡ ಹಾಕ್ಬಿಟ್ಟಿದ್ದಾರೆ. ಒಳ್ಳೆ ಮಳೆಗಾಲ, ಕೋಲ್ಡ್ ಆಗಿದೆ ಒಳಗಡೆ. ಅಣ್ಣ ಏನೋ ತಗೊಂಬರಕ್ ಹೋಗ್ತಾ ಇದಾರೆ. ಫ್ಯಾನ್ ತಿರುಗ್ತಾ ಇದೆ ಮೇಲ್ಗಡೆ. ಹೊರಗಡೆ ಹೋದ್ರೆ ಸ್ವಲ್ಪ ಹೀಟ್ ಇತ್ತು, ಇದು ಒಳಗಡೆ ಸ್ವಲ್ಪ ಕೋಲ್ಡ್ ಆಗಿದೆ. ಏನಂತೆ, ಎಷ್ಟಂತೆ? ಡೇಟ್ ಬರ್ದಾರ, ಇದು ರೇಟ್ ಎಷ್ಟು ಹೇಳಿದ್ರಿ ರೇಟ್? ಗಾಯ್ಸ್ ಇನ್ನು ರೇಟ್ ಹೇಳಿಲ್ಲಂತೆ. ರೇಟ್ ನಾನೇ ಹೇಳ್ಬೇಕು, ಯಾಕಂದ್ರೆ ನಮಗ್ ಪರಿಚಯ ಅಲ್ಲ. ನಾವು ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಸಿಗತ್ತೆ ಇಲ್ಲಿ, ಅದಕ್ಕೋಸ್ಕರ. ನಮ್ಮ ಮಾವ ಏನೋ ಹೇಳಿಲ್ಲ, ಸುಮ್ಮನೆ ನಿಂತಿದ್ದಾರೆ.
ಇವಾಗ ಅವ್ರು ಬಂದರೆ ಒಂದು 50 ರೂಪಾಯಿ 100 ರೂಪಾಯಿ ಡಿಸ್ಕೌಂಟ್ ಮಾಡಿ ಕೊಡಿಸ್ತೀವಿ. ಕಾಪರ್ ಇಂದ ತಗೊಂಡಿವಿ, ವಾಟರ್ ಹೀಟರ್ ಗೈಸ್ 550 ರೂಪಾಯಿ ಅಂತ ಹೇಳ್ತಾ ಅಣ್ಣ. ಅಂದ್ರೆ ನಾನು 400 ರೂಪಾಯಿ ತಗಂತ ಹೇಳ್ದೆ. ಒಂದೇ ಮಾತಿಗೆ 400 ರೂಪಾಯಿ ತಗಂತು. ಒಂದೇ ಮಾತಿಗೆ, ಯಾಕಂದ್ರೆ ಏನ ತಗೊಂಡ್ರು ಇಲ್ಲೇ ಬರ್ತೀವಲ್ಲ, ಹಿಂಗಾಗಿ ಒಂದು ವಿಶ್ವಾಸ ಚೆನ್ನಾಗಿದೆ. ಈಗ ಅದೇ 100 ರೂಪಾಯಿಂದ ಪೆಟ್ರೋಲ್ ಲಕ್ಷ ಸೀದಾ ಊರಿಗೆ ಹೊಡಿತೀವಿ ಗಾಡಿ. ತಗದ್ ತಕ್ಷಣ ತೆಗದು ಎಲ್ಲ ಬೀಳ್ಸ್ಬಿಡ್ತು ನೋಡ್ರಿ ನಮ್ಮ ಮಾವ. ಮನೆಗೆ ಚೆಕ್ ಮಾಡ್ರೆ ನಡೆಯುತ್ತೆ. ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ಪೀಸ್ ಟು ಪೇಸ್ ಎಕ್ಸ್ಚೇಂಜ್. ಬೈಕ್ ಹೊಡಿತೀಯ ತಗೊಳಮ್ಮ ಬೈಕ್? ಬೈಕ್ ನಾನ್ ತಗೊಳ್ಳ, ನೀನ್ ತಗೊಂತಿ ಬೈಕ್? ನಾನು ಹೊಡಿತೀನಿ ಬಿಡು, ನಾನು ಹೊಡಿತೀನಿ ಬಿಡು. ಇದೇ ನಮ್ಮೂರು ಹೊಸಪಟ್ನ. ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಮನೆಗೆ ಬಂದ್ವಿ ನಮ್ಮ ಅಕ್ಕರ ಮನೆಗೆ. ನಮ್ಮ ಅಮ್ಮನೂ ಇಲ್ಲೇ ಬಂದು ಕುತ್ಕೊಂಡಿದೆ. ಬಂದಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ರಲ್ಲ ನಿನ್ನೆ, ಇವತ್ತು ಬಂದಿದ್ದಾರೆ ಮನೆಗೆ. ಅಮ್ಮ ಎಷ್ಟು ಗಂಟೆ ಬಂದ್ರಿ ಮನೆಗೆ? ಯಾಕೆ ಬೇಜಾರಾಗಿಯಲ್ಲ? ಥಿಯೇಟರ್ ನೋಡ್ತಾ ಇದ್ದಾರೆ, ಅದ ಫಿಲಂ ಬಂದಿದೆ. ಓ ಪುಷ್ಪಾವತಿ, ಪುಷ್ಪಾವತಿ ಜ್ಯೋತಿ ಅಣ್ಣ ಅಣ್ಣ ಓ ಅಣ್ಣ ಅಣ್ಣ ಕೈ ಮಾಡ್ತಿಲ್ಲಲ್ಲ ಯಾಕೆ ಅವನು? ಏನಲ್ಲ ಇವ್ರು ಏನದು? ನನ್ ಮಗ ಆಟ ಆಡ್ತಾನೆ, ಹೀಟ್ರ್ ನೋಡ್ತೈತಲ್ಲ ನಮ್ಮ ಅಕ್ಕ, ನೋಡಿ ಚೆಕ್ ಮಾಡ್ತಾ ಇದ್ದಾನೆ ಯಾವ ತರ ಇದೆ ಅಂತ ಹೇಳಿ. ಆಮೇಲೆ ಇಲ್ಲಿ ಹೇಗಾಯ್ತಾ? ಆಮೇಲೆ ಮನೆಗೆ ಇದಾವಂತೆ. ನಮ್ಮಮ್ಮ ನಮ್ಮ ಅಕ್ಕನ ಮನೆ ಬಂದು ನಮ್ಮಮ್ಮ ಆಮೇಲೆ ನನ್ನ ಮಗ ಇಬ್ಬರು ಬಂದಿದ್ದಾರೆ. ಕಿತಾಪತಿ ಸುಂದರ ಗಾಯ್ಸ್, ಮನೆಗೆ ಹೋಗಿದ್ದೆ. ಮನೇಲಿ ಅದೇ ನಮ್ಮ ಅಮೂಲ್ಯ ಆಮೇಲೆ ಅಮ್ಮ ಬಂದಿದ್ದಾರೆ ದೇವಸ್ಥಾನದಿಂದ. ಮಧ್ಯಾಹ್ನ ವಿಡಿಯೋ ಮಾಡಿದ್ದೆ, ಇವಾಗ ವಿಡಿಯೋ ನೈಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಊಟ ಮಾಡ್ಕೊಂಡ್ ಬಂದೆ, ಮನೇಲಿ ಚಿಕನ್ ಸಾಂಬಾರ್ ಮಾಡಿದ್ರು. ಊಟ ಮಾಡ್ಕೊಂಡು ಒಂದ್ ರೌಂಡ್ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ನಮ್ಮ ಊರಲ್ಲಿ. ಊಟ ಮಾಡಿದ್ಮೇಲೆ ಒಂದ್ ಅರ್ಧ ಗಂಟೆ ಅಡ್ಡಾಡಿ ಇಲ್ಲಿ ಕುಂತು ಹರಟೆ ಹೊಡೆದು ಆಮೇಲೆ ಹೋಗಿ ಮಕ್ಕಳದು ನಮ್ಮ ಪದ್ಧತಿ ಡೈಲಿ. ಗೈಸ್ ಇವ್ ನಮ್ಮ ತಮ್ಮ. ಹಾಯ್ ಮಾಡಿ ಎಲ್ರಿಗೂ. ಹಾಯ್ ನಮಸ್ತೆ ಗೈಸ್ ಇವ್ ನಮ್ಮ ತಮ್ಮ. ಗಡ್ಡ ಮೀಸೆ ದೇವ್ರು ಗಡ್ಡ ಮೀಸೆ ಕೊಟ್ಟು ಬಿಟ್ಟಿದ್ದಾನೆ, ಇವನಿಗೆ ಕೊಟ್ಟು ಮರ್ತು ಬಿಟ್ಟಿದ್ದಾನೆ. ಅದಕ್ಕೆ ನನಗಿಂತ ದೊಡ್ಡವನು ಕಾಣ್ತಾನೆ ಇವನಿಗೆ. ಆಮೇಲೆ ನಮ್ಮ ಮಾವ ಅವ್ರಿಗೆ, ನಮಗೆ ಒಂದು 3-4 ಜನ ಇದೀವಿ, ಅವರಿಗೆ ಜಾಸ್ತಿ ಗಡ್ಡ ಇಲ್ಲ, ಮೀಸೆ ಇದೆ. ಗಡ್ಡ ಸ್ವಲ್ಪ ಇದೆ, ಚಿಗುರು ಮೀಸೆ. ಅದಕ್ಕೋರ ವಯಸ್ಸು ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಕಾಣುತ್ತೆ ನಮಗೆ. ಇವನು ಅದ್ರ ಸ್ವಲ್ಪ ದೊಡ್ಡವನು ಕಾಣ್ತಾನೆ. ಬರ್ರಿ ಹಿಂಗೆ ಆಡಾಡ್ಕೊಂಡ್ ಬರೋಣ ಹೋಗಿ. ನೈಟ್ ವಿಷನ್ ನೋಡಿ ಗೈಸ್, ನಮ್ಮೂರು ನೈಟ್ ವಿಷನ್ ಯಾವ ತರ ಕಾಣುತ್ತೆ. ಗೈಸ್ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಹಾಲಿನ ಡೈರಿ ಇದೆ, ಅಲ್ಲಿ ತನಕ ವಾಕಿಂಗ್ ಮಾಡ್ತೀವಿ. ಎಷ್ಟು ಸರಿ ಅಂದ್ರೆ ಒಂದು 3 ಸರಿ ವಾಕಿಂಗ್ ಮಾಡ್ತೀವಿ. ಅಲ್ಲಿಗೆ 1.5 ಇಂದ 2 ಕಿಲೋಮೀಟರ್ ಡೈಲಿ ವಾಕಿಂಗ್. ಊಟ ಮಾಡಿದ್ರೆ ಊಟ ಮಾಡಿ ಈ ತರ ವಾಕಿಂಗ್ ಮಾಡಿದ್ರೆ ತಿಂದಿದ್ದು ಸ್ವಲ್ಪ ಬೇಗ ಜೀರ್ಣ ಆಗತ್ತೆ, ಹೆಲ್ತ್ ಕೂಡ ಚೆನ್ನಾಗಿರತ್ತೆ ಅಂತ ಹೇಳಿ ಒಂದು ನಮ್ಮ ಬೆಟಾಲಿಯನ್ ಇದೆ, ಒಂದು 5-6 ಜನ ಇದೀವಿ. ಡೈಲಿ ಬಂದು ಅಡ್ಡಾಡ್ಕೊಂಡು ಹೋಗ್ತೀವಿ. ಗೈಸ್ ಇದೇ ತರ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ ನ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ತರ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ನೈಟ್ ಹೊತ್ತು ಸ್ವಲ್ಪ ಹುಷಾರಾಗಿ ಅಡ್ಡಾಡ್ಬೇಕು. ಹಿಂದ್ಗಡೆ ಗೌತಮ್ ಸರ್ ಎಲ್ಲ ಓಡಾಡ್ತಾ ಇರ್ತವೆ. ನೈಟ್ ಹೊತ್ತು ಆಗಿರೋದ್ರಿಂದ ಇಷ್ಟಂತ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಗೈಸ್. ಎಲ್ರಿಗೂ ನಮಸ್ಕಾರ. ಮರಿದೇನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ನಿಮ್ ಬೆಂಬಲ ಸದಾಕಾಲ ಇದೇ ತರ ಇರಲಿ.